ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಅಡಿಗೆ ಹಬ್ಬ ಯೂಟ್ಯೂಬ್ ಚಾನಲ್. ಫಾರ್ ದ ಫಸ್ಟ್ ಟೈಮ್ ಇವತ್ತು ನಮ್ಮ ಚಾನಲ್ ಅಲ್ಲಿ ಸ್ವೀಟ್ ನ ತೋರಿಸ್ಕೊಡ್ತಾ ಇದ್ದೀನಿ. ಕ್ವಿಕ್ ಅಂಡ್ ಈಸಿಯಾಗಿ ಅವಲಕ್ಕಿ ಪಾಯಸನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ದೇವರ ನೈವೇದ್ಯಕ್ಕೂ ಸೈಟ್ ಆದ್ಮೇಲೆ ಸ್ವೀಟ್ ಏನಾದ್ರು ಕ್ರೇವಿನ್ಸ್ ಆದ್ರೆ ಪಟ್ ಅಂತ ಮಾಡ್ಕೋಬಹುದು. ಜಾಸ್ತಿ ಡಿಲೇ ಮಾಡೋದ್ ಬೇಡ, ಬನ್ನಿ ನೋಡ್ಕೊ ಬರೋಣ. ಒಂದ್ ಪ್ಯಾನ್ ತಗೊಳ್ಳಿ. ಪ್ಯಾನ್ ಬಿಸಿ ಆದ್ಮೇಲೆ ಅದಕ್ಕೆ 1-2 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಬಿಸಿ ಆದ್ಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೇರಿಸ್ಕೋಬಹುದು. ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೆ ದ್ರಾಕ್ಷಿನ ಸೇರಿಸ್ಕೊತಿದೀನಿ. ಸೇರಿಸ್ಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊತಿದೀನಿ. ಫ್ರೈ ಆಗಿರುವಂತಹ ಡ್ರೈ ಫ್ರೂಟ್ಸ್ ನ ಒಂದ್ ಸಪರೇಟ್ ಪ್ಲೇಟ್ ಗೆ ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನ್ ಗೆನೆ ಉಳ್ದಿರೋ ತುಪ್ಪಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಿಮಗೆ ಇನ್ನೊಂದ್ ಸ್ವಲ್ಪ ತುಪ್ಪ ಬೇಕು ಅನ್ಸಿದ್ರೆ ತುಪ್ಪನ ಆಡ್ ಮಾಡ್ಕೋಬಹುದು. ನಂಗಿಲ್ಲಿ ಸಾಕು ಅನ್ಸ್ತು, ಅದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಮೀಡಿಯಂ ಸೈಜ್ ಅವಲಕ್ಕಿನ. ಪೇಪರ್ ಅವಲಕ್ಕಿ ಏನಾದ್ರೂ ಯೂಸ್ ಮಾಡ್ಕೋಬಹುದು, ಆದ್ರೆ ಗಟ್ಟಿ ಅವಲಕ್ಕಿ ಬೇಡ ಅನ್ಸುತ್ತೆ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಫ್ಲೇಮ್ ಇಟ್ಕೊಂಡು ತುಪ್ಪದಲ್ಲೇ ಅವಲಕ್ಕಿನ ಇದೇ ತರ ಒಂದ್ 3-4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನನ್ಗಿಲ್ಲಿ 3-4 ನಿಮಿಷ ಆಗಿದೆ. ವಿಡಿಯೋನ ಡಿಲೇ ಮಾಡೋದ್ ಬೇಡ ಅಂತ ಫಾಸ್ಟ್ ಆಗಿ ತೋರಿಸಿರೋದು. ಇದೇ ಅವಲಕ್ಕಿಗೆನೆ 2 ಗ್ಲಾಸ್ ಆಗುವಷ್ಟು ಹಾಲ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗಾಗಿ ಅದೇ ಲೋಟನ ಇಟ್ಕೊಂಡು ತೋರಿಸಿದ್ದೀನಿ. ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕುದಿ ಬರ್ಲಿಕ್ಕೆ ಬಿಟ್ಬಿಡಿ. ಕುದಿತಾ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡ್ಕೊಂಡು ನೀರ್ನ ಸೇರಿಸ್ಕೋಬಹುದು ನೀವು. ನಾನಿಲ್ಲಿ ಸ್ವೀಟ್ನೆಸ್ ಗೆ ಅಂತ ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಸಕ್ಕರೆನಾದ್ರೂ ಸೇರಿಸ್ಕೋಬಹುದು. ನಾನಿಲ್ಲಿ ಯೂಸ್ ಮಾಡ್ತಿರೋಂಥದ್ದು ಮೊದ್ಲೇನೆ ಬೆಲ್ಲನ ಕರಗಿಸಿ ಶೋಧಿಸಿಟ್ಕೊಂಡಿರುವಂತಹ ಬೆಲ್ಲದ ಪಾಕ. ಇದು ಈ ತರ ನಮ್ಮ ಮನೇಲಿ ಯಾವಾಗ್ಲೂ ರೆಡಿ ಇರುತ್ತೆ, ಹಾಗಾಗಿ ನಾನು ಇದನ್ನೇ ಸೇರಿಸ್ಕೊಳ್ತಿದ್ದೀನಿ. ನೀವೇನಾದ್ರೂ ಬೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಮೊದ್ಲೇನೆ ಪಾಕ ತೆಗೆದಿಟ್ಕೊಂಡು ಅದನ್ನ ಶೋಧಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಬೆಲ್ಲದಲ್ಲಿ ಮಣ್ಣಿರುವಂತ ಚಾನ್ಸಸ್ ಇರುತ್ತೆ. ಬೆಲ್ಲ ಎಲ್ಲ ಸೇರಿಸಿದಾದ್ಮೇಲೆ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೆಲ್ಲ ಎಲ್ಲ ಕರ್ಗಿ ಒಂದ್ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಫ್ಲೇವರ್ಗೋಸ್ಕರ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ವೀಟ್ ಅಂತೂ ತುಂಬಾನೇ ಬೇಗ ಆಗೋಗುತ್ತೆ. ಏನಿಲ್ಲ ಅಂದ್ರೂ ಒಂದ್ 5-6 ನಿಮಿಷ ಆದ್ರೆ ಸಾಕು ಈ ಸ್ವೀಟ್ ಮಾಡ್ಲಿಕ್ಕೆ. ತಿನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಕೂಡ. ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮೊದಲೇ ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ನ ಸೇರಿಸ್ಕೊಂಡ್ರೆ ಆಯ್ತು. ರೆಡಿ ಆಯ್ತು ನೋಡಿ, ಸಿಂಪಲ್ ಅಂಡ್ ಟೇಸ್ಟಿ ಆಗಿರುವಂತಹ ಅವಲಕ್ಕಿ ಪಾಯಸ. ನೀವು ಸಹ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಹೇಗ್ ಬಂತು ಅಂತ ನಮಗೂ ತಿಳಿಸ್ಕೊಡಿ. ಈ ತರ ನ್ಯೂ ರೆಸಿಪೀಸ್ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.